ಒಂದು ಊರಿನಲ್ಲಿ 6 ಜನ ಯುವಕರು ಸೇರಿ ಒಂದು ವ್ಯಾಪಾರ ಮಾಡಲು ಇಚ್ಛಿಸಿ ಎಲ್ಲರೂ ಕೂಡಿಕೊಂಡು ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿ ಚಿಕ್ಕ ಪುಟ್ಟ ಸಾಮಗ್ರಿಗಳನ್ನಿಟ್ಟು ಶುರು ಮಾಡಿದರು. ಸ್ವಲ್ಪ ದಿನ ಅವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ವ್ಯಾಪಾರ ಕುಗ್ಗತೊಡಗಿತು. ಎಲ್ಲರೂ ಚಿಂತೆಯಲ್ಲಿ ತೊಡಗಿದಾಗ ಊರಲ್ಲಿನ ಹಿರಿಯರೊಬ್ಬರು ಅವರ ಬಳಿ ಬಂದು ಕೇಳಿದಾಗ ಎಲ್ಲರೂ ಇದ್ದ ಸಂಗತಿಯನ್ನು ಅವರ ಮುಂದಿಟ್ಟರು. ಆ ಮನುಷ್ಯ ಹೇಳಿದ, ನಿಮಗೊಂದು ಉಪಾಯ ಹೇಳುತ್ತೇನೆ, ಹಾಗೆ ಮಾಡಿ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳಿದ. ಎಲ್ಲರೂ ಕುತೂಹಲದಿಂದ ಹೇಳಿ ಎಂದಾಗ, ಇಲ್ಲಿಂದ 50 ಮೈಲಿ ದೂರ ಒಂದು ಶಹರವಿದೆ. ಅಲ್ಲಿಗೆ ಹೋದರೆ ನಿಮ್ಮ ವ್ಯಾಪಾರ ಇನ್ನೂ ಉತ್ತಮವಾಗಿ ನಡೆಯುತ್ತದೆ ಎಂದು ಸೂಚನೆ ಕೊಟ್ಟ. ಮತ್ತೆ ಇನ್ನೊಂದು ಎಚ್ಚರಿಕೆ ಮಾತುಗಳನ್ನು ಹೇಳಿದ. ಇಲ್ಲಿಂದ ನೀವು ಹೋಗುವ ದಾರಿಯಲ್ಲಿ ಒಂದು ದಟ್ಟವಾದ ಕಾಡಿದೆ. ಅದು ಯಕ್ಷಿಣಿಯರ ಲೋಕ. ನೀವು ಅದನ್ನು ಪಾರು ಮಾಡಿದರೆ ಸಾಕು. ಅಲ್ಲಿ ನಿಮ್ಮನ್ನು ಯಾರೇ ಮಾತನಾಡಿಸಿದರೂ ನಿಮ್ಮ ಪಾಡಿಗೆ ನೀವು ಹೋಗುತ್ತಿರಬೇಕು. ಇಲ್ಲವಾದಲ್ಲಿ ನಿಮ್ಮ ಗುರಿ ಮುಟ್ಟಲು ಸಾಧ್ಯವಿಲ್ಲ ಎಂದು ತಿಳಿಸಿದ. ಆಯಿತು, ಹಾಗೆ ಮಾಡುತ್ತೇವೆಂದು ತಮ್ಮ ಸಾಮಗ್ರಿಗಳನ್ನು ಕಟ್ಟಿಕೊಂಡು ಪ್ರವಾಸ ಬೆಳೆಸಿದರು. ಆ ದಟ್ಟವಾದ ಕಾಡಿಗೆ ಬಂದು ತಲುಪಿದರು. ರಾತ್ರಿ ಸಮಯ. ಅದರಲ್ಲಿದ್ದ ಒಬ್ಬ ಎಲ್ಲರಿಗೂ ಹೇಳಿದ, ದಯವಿಟ್ಟು ಇಲ್ಲಿ ಯಾರೇ ಮಾತನಾಡಿಸಲಿ, ನಮ್ಮ ಪಾಡಿಗೆ ನಾವು ಹೋಗುತ್ತಿರಬೇಕೆಂದು ಎಚ್ಚರಿಕೆ ಕೊಟ್ಟ. ಹಾಗೆ ಆಗಲೆಂದು ಎಲ್ಲರೂ ಒಪ್ಪಿದರು. ಸ್ವಲ್ಪ ದೂರ ಪ್ರಯಾಣ ಬೆಳೆಸಿದ ನಂತರ ದೂರದಿಂದ ಪ್ರಕಾಶಮಾನವಾದ ಬೆಳಕು ಬಂದು ಅದರಿಂದ ಅತಿ ಸುಂದರವಾದ ಯುವತಿಯರು ಇವರಿದ್ದೆಡೆಗೆ ಬಂದು, ಎಲ್ಲಿಗೆ ಹೋಗುತ್ತಿರುವಿರಿ? ಬನ್ನಿ, ಕಾಲು ನೋವಿರುತ್ತೆ, ಕುಳಿತುಕೊಳ್ಳಿ, ಸ್ವಲ್ಪ ಜ್ಯೂಸ್ ಕುಡಿದು ಹೋಗಿವಿರಂತೆ ಎಂದಾಗ ಅದರಲ್ಲಿದ್ದ ಒಬ್ಬ ಯುವಕ ಅವರ ಜೊತೆ ನಡೆದ. ಹಾಗೆ ಮುಂದೆ ಹೋದಾಗ ಒಂದು ಹೋಟೆಲ್ ಕಣ್ಣಿಗೆ ಬಿತ್ತು. ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಿದ್ದುದನ್ನು ಕಂಡು ಮಗದೊಬ್ಬ ಯುವಕ ಅಲ್ಲೇ ಉಳಿದುಕೊಂಡ. ಹಾಗೆ ಮುಂದೆ ಹೋದಾಗ ಸಂಗೀತ ಕಚೇರಿ. ಹುಡುಗ ಹುಡುಗಿಯರು ಸೇರಿಕೊಂಡು ಕುಣಿದು ಕುಪ್ಪಳಿಸುತ್ತಿದ್ದರು. ಇದನ್ನು ನೋಡಿ ಮತ್ತೊಬ್ಬ ಯುವಕ ಅಲ್ಲಿಗೆ ನಡೆದ. ಮತ್ತೊಂದೆಡೆಗೆ ಸುವಾಸನೆಯುಕ್ತ ದ್ರವ್ಯವನ್ನು ಮಾರುತ್ತಿದ್ದರು. ಬನ್ನಿ, ತುಂಬಾನೇ ಚೆನ್ನಾಗಿರೋ ಪರ್ಫ್ಯೂಮ್ ಇದೆ, ಹಚ್ಚುತ್ತೇವೆ ಬನ್ನಿ ಎಂದು ಬಲವಂತವಾಗಿ ಒಬ್ಬನನ್ನು ಕರೆದುಕೊಂಡು ಹೋದರು. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ತುಂಡನೆಯ ಉಡುಪುಗಳನ್ನು ತೊಟ್ಟ ಯುವತಿಯರು ಬಂದು ತಮ್ಮ ಮೋಹಕ ಜಾಲವನ್ನು ಬೀಸಿ ಮತ್ತೊಬ್ಬನನ್ನು ಕರೆದುಕೊಂಡು ಹೋದರು. ಇನ್ನುಳಿದ ಒಬ್ಬ ಯುವಕ ಮಾತ್ರ ತನ್ನ ಗುರಿಯತ್ತ ಸಾಗಿದ. ಇದರ ತಾತ್ಪರ್ಯ ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ, ಇವುಗಳನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡರೆ ಯಾವುದೇ ಗುರಿಯನ್ನು ಸಾಧಿಸಲು ನಮಗೆ ಈಸಿ ಆಗುತ್ತೆ ಅನ್ನೋದು. ನಮ್ಮ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿದ್ದರೆ ನಮ್ಮ ಸಾಧನೆಗೆ ಯಾವ ಅಡಚಣೆಗಳು ಇರುವುದಿಲ್ಲ. ಹರೇ ಕೃಷ್ಣ.